ಮಗ ಬೇಲ್ ಕೊಟ್ಟು ಬಿಡಿಸ್ಕೊಂಬಿಟ್ಟು ಬಂದಿದ್ದೀನಿ. ಆ ನನ್ನ ಮಗನು ಬತ್ತಾವನೆ ಕಳ್ಳನ ಮಗ. ಅಲ್ಲ ಕಣೋ, ಈ ಕಳ್ಳಂಗುನು ಬೇಲ್ ಕೊಟ್ಬಿಟ್ಟು ಬಿಡ್ಸೋಂಥ ಅವಶ್ಯಕತೆ ಏನೋಯ್ತು ನಿಂಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ದುಡ್ಡೇ ನಿಂಗೆ ಎಗ್ಳು ಮುಗ್ಳುವಾಗವ್ವ ಏನು? ಹಾಂ, ನಮ್ಮ ಮಾವ ಫೋನ್ ಮಾಡಿತ್ತು ಕಣೋ, ನಮ್ಮನ್ನ ಕಳ್ಳರು ಅಂತ ಹೇಳ್ಬಿಟ್ಟು ಪಂಚಾಯತಿ ಕರಿತಾವ್ರೆ ಕಣೋ. ಪಂಚಾಯತಿ ಹತ್ರ ಹೋಗ್ತಾ ಇದ್ದೀವಿ. ಪಂಚಾಯತಿನಾಗ ಏನು ಹೇಳ್ತಾರೋ ಗೊತ್ತಿಲ್ಲ. ನನಗೆ ಯಾಕೋ ಭಯ ಆಗ್ತೈತೆ. ಬಂದ್ಬಿಡಪ್ಪ ನೀನು. ಊರಾಗ ಎಲ್ಲರೂ ನಮ್ಮನ್ನ ಕಳ್ಳರು 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 ಅಂತ ಅಂತವ್ರೆ. ನಾವು ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕಣಪ್ಪ ಅಂತ ನಮ್ಮ ಮಾವ ಒಂದೇ ಸಮ ಅಳ್ತಾ ಇತ್ತು ಜೋರಾಗೆ. ನನಗೆ ಯಾಕೋ ಕೇಳಿ ಸಖತ್ ಬೇಜಾರಾಯಿತು. ಇವಾಗ ಅವರು ಕಳ್ಳರಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಿದ್ರೆ ಊರು ಜನ ಎಲ್ಲ ಸುಮ್ಮನೆ ಆಗ್ತಾರೆ. ಈ ಪಂಚಾಯತಿ ಈ ಕಲಾಕಿರ್ತಾರೆ ಅಂತ ಅನ್ನಿಸ್ತೈತೆ ಪಂಚಾಯತಿನ. ಪಂಚಾಯತಿ ಮುಗಿಯೋಷ್ಟೊತ್ತಿಗೆ ನಾವು ಈ ಕಳ್ಳನ ಮಗನಿಗೆ ಸರಿಯಾಗಿ ಒದ್ದು ಬಾಯಿ ಬಿಡಿಸಿ ಪಂಚಾಯತಿ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಒಳ್ಳೇದಾಗ್ತೈತಲ್ವ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಕಣೋ, ಅವ್ರಿಗೋಸ್ಕರ ನೀನು ಯಾಕೋ ಇಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋದೆ? ಹಾಳು ಬಿದ್ದು ಹೋಗ್ಲಿ ಅಂತ ಬಿಟ್ಬಿಡ್ಬೇಕಿತ್ತು ತಾನೇ. ಬೇಡ ಕಣೋ, ಬೇಡ ಬೇಡ ಬೇಡ. ಅವ್ರ ಅಪ್ಪ ಅಮ್ಮ ಎಷ್ಟೇ ಆಗಲಿ, ಅದೇನೋ ಅಂತಾರಲ್ಲ, ಅವಳು ನನಗೆ ಎಷ್ಟು ಸಹಾಯ ಮಾಡೋಳೆ ಅಂದರೆ ಅವಳು ಸಹಾಯನ ಮರೆಯೋಕ್ಕಾದರೂ ಆಗ್ತದೇನೋ ನನಗೆ. ಹಾಗಲ್ಲ, ಅವಳು ಮಾಡಿರೋ ಅಷ್ಟು ಸಹಾಯದ ಮುಂದೆ ನನ್ನ ಈ ಸಹಾಯ ಏನೇನು ಲೆಕ್ಕನೇ ಅಲ್ಲ ಕಣೋ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಅವಳು ನನಗೋಸ್ಕರ ಏನೇನೋ ಮಾಡಿದ್ಲು. ಈಗ ಅದೆಲ್ಲ ಬಿಡು, ಸುಮ್ಮನೆ ಯಾಕಾದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದು. ಅವ್ನು ಬಂದು ನಾನು ನೋಡು ಕರ್ಕೊಂಬಂದೆ ತಾನೇ, ಅಂಗಡಿ ಮುಂದೆ ನಿಂತ್ಕೊಂಡವ್ ನೋಡು, ಕಳ್ಳ ನನ್ನ ಮಗ, ಬಡ್ಡಿ ನನ್ನ ಮಗ, ಬಿಲ್ಡಪ್ ಕೊಟ್ಕೊಂಡು ನಿಂತ್ಕೊಂಡವನಲ್ಲಿ ಬಾಬಾ ಅಂದ್ರೂ. ಬರಲಿ ಸುಮ್ಮನೆ ಇರು, ನಾನು ಮಾತಾಡ್ತೀನಿ, ನೀನೇನೂ ಮಾತಾಡೋಕೆ ಹೋಗ್ಬೇಡ ಜಾಸ್ತಿ. ನನ್ನ ಮಗಂಗೆ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಊರಾಗ ತದುಕಿದ್ರೆ ಎಲ್ರಿಗೂ ಗೊತ್ತಾಗ್ತೈತೆ. ಊರಾಚೆ ತಗೊಂಡೋಗಿ ಸರಿಯಾಗಿ ಜಾಡ್ಸೋದು ತದ್ಕನ, ಅವಾಗೆಲ್ಲ ಸತ್ಯನೂ ಬಾಯಿ ಬಿಡ್ತಾನೆ. ನಮ್ಮ ಅತ್ತೆ ತಪ್ಪು ಮಾಡಿದ್ರೆ ಅವ್ರು ಅನುಭವಿಸ್ತಾರೆ. ನಮ್ಮ ಅತ್ತೆ ನಮ್ಮ ಮಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾನೇ ನನ್ನ ಮಗನ ಕರ್ಕೊಂಡೋಗಿ ಪಂಚಾಯತಿ ಮುಂದೆ ನಿಲ್ಲಿಸ್ತೀನಿ. ಊರು ಪಂಚಾಯತಿಗೆ ಬೆಲೆ ಕೊಡಲೇಬೇಕಲ್ವೇನೋ. ಹಾಂ ಹಾಂ, ನೀನು ಹೇಳೋದು ನಿಜ ಮಗ. ಬರಲಿ ಬತ್ತಾವನೆ ಸುಮ್ಮನಿರು. ಯಾಕೆ ಬಿಡಿಸ್ಕೊಂಬಂದ್ರಿ ನನ್ನ ಹಂಗೆ ಹಿಂಗೆ ಅಂತ ಕೇಳ್ತಾನೆ. ನೀನೇನು ಮಾತಾಡೋಕೆ ಹೋಗ್ಬೇಡ, ನಾನು ಮಾತಾಡ್ತೀನಿ. ಕಳ್ಳ ನನ್ನ ಮಗ ನೋಡೋ ಕಳ್ಳ ಇದ್ದಂಗೆ ಅವನಿ. ನಮ್ಮ ಅತ್ತೆಗೆ ಅದು ಯಾವ ಕಡೆಯಿಂದ ಇಷ್ಟ ಆದ್ನೋ ಇವನಂತೂ ನಾನು. ಅಯ್ಯೋ ಅಳಿಯ ಅಂತ ಒದ್ದಾಡ್ತಾ ಇದ್ರು ನನ್ನ ಮಗನ ನೋಡಿ, ನಮ್ಮ ಅಕ್ಕ ಮುಚ್ಚ. ಏನು ಅಳ್ಳಾಡ್ಕೊಂಡು ಬತ್ತಾವನೆ ಕಣೋ. ನೋಡಿದ್ರೆ ಮೈಯೆಲ್ಲ ಉರಿದು ಹೋಗ್ತಾ ಇತ್ತು ನನಗಂತೂ ನಾನು. ಹಲೋ, ಯಾರು ನನ್ನ ಅಭಿಮಾನಿಗಳು? ನನ್ನ ಬುಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನನ್ನ ಜೈಲಿಂದ ಬಿಡಿಸ್ತಾ ಇದ್ದೀರಲ್ಲ, ನಿಮ್ಗೆಲ್ಲಂದ್ರೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ದೊಡ್ಡ ಅಭಿಮಾನಿಗಳು ಅಂತ ಅನ್ನಿಸ್ತದೆ. ಅಯ್ಯೋ, ಬರೀ ಅಭಿಮಾನಿಗಳಲ್ಲ, ದೊಡ್ಡ ಅಭಿಮಾನಿಗಳು. ನಾವಂತೂ ದೊಡ್ಡ ಅಭಿಮಾನಿ ಅಲ್ಲ ನಿಮಗೆ. ಮಹಾ ಹೇಳಿದ್ದು ನಿಮ್ಮನ್ನ ಬಿಡಿಸ್ಕೊಂಬಿಟ್ಟು ಬಾ ಅಂತ. ಏನು? ನನ್ನ ಮಹಾ ನನ್ನ ಬಿಡಿಸ್ಕೊಂಬಿಟ್ಟು ಬಾ ಅಂತ ಕಳಿಸಿದ್ಲ? ಅಯ್ಯೋ 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 ಅಯ್ಯೋ, ಇಷ್ಟೆಲ್ಲ ಆದ್ರೂ ನನ್ನ ಮ್ಯಾಲ್ ಪಿರುತಿ ಮಾತ್ರ ಹೋಗ್ಲಿಲ್ವೇ ಮಹಾಗೆ? ಮಹಾ ಪ್ರೀತಿಯ ಮಹಾ, ನನಗೆ ಗೊತ್ತಿತ್ತು ನಿನಗೆ ನನ್ನ ಮ್ಯಾಲ್ ಒಳಗೆ ನನಗೆ ಲವ್ ಐತೆ ಅಂತ. ಇವತ್ತ ಲವ್ ಪ್ರೂವ್ ಆಗೋಯ್ತು. ನಾನು ದೊಡ್ಡ ಕಳ್ಳ ಅಂತ ಗೊತ್ತಿದ್ರು ನನ್ನ ಬಿಡಿಸ್ಕೊಂಬಿಟ್ಟು ಬರಕ್ಕೆ ನಿಮ್ಮನ್ನ ಕಳ್ಸವಳಲ್ಲ. ಅಯ್ಯೋ, ಅವಳೇ ಬಂದಿದ್ರೆ ನಂಗೆ ಇನ್ನೂ ಶಾನೇ ಖುಷಿ ಆಗ್ಬಿಟ್ರೋದೋ ಏನೋ. ಪರವಾಗಿಲ್ಲ, ನೀವಾದರೂ ಬಂದಿದ್ದೀರಲ್ಲ. ಎಲ್ಲಿ ನನ್ನ ಡಾರ್ಲಿಂಗ್ ಮಹಾ ಎಲ್ಲಿ? ನೋಡಬೇಕು ಅಂತ ಕಾತರ ಆಗ್ತಾ ಇತ್ತಲ್ಲ. ನಮ್ಮ ಅತ್ತೆ ಮಾವ ನನ್ನ ಒಪ್ಕೊಂತಾರ? ಇಷ್ಟೆಲ್ಲ ಅವಾಂತರ ಮಾಡಿದ್ದೀನಿ. ನಿಮ್ಗೆ ಹುಡುಗಿ ಮುಖ್ಯನಾ ಅತ್ತೆ ಮಾವ ಮುಖ್ಯನಾ? ನನಗಂತೂ ನಮ್ಮ ಹುಡುಗಿನೇ ಮುಖ್ಯ. ಬರೀ ಮತ್ತೆ ಮಹಾತ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಮಹಾ, ಅಯ್ಯೋ ಸರಿ ಬರ್ರಿ ಸರ್ನ ಬರ್ರಿ. ನನ್ನ ಮಹಾ ಮಧ್ಯೆ ನೀವೆಲ್ಲ ಯಾಕೆ? ನಾವು ತುಂಬ ಪರ್ಸ್ನಲ್ಲಾಗಿ ಮಾತಾಡಬೇಕು. ಭಾಳ ಐತೆ ನಾನು ಮಹಾ ಮಾತಾಡೋದು. ಏನೋ ಕಳ್ಳ ಆಗಿದ್ದೆ ಇಷ್ಟು ದಿನ. ಇನ್ಮೇಲೆ ನಾನು ಜ್ಞಾನೋದಯ ಮಾಡ್ಕೊಂಡು ಇನ್ಮೇಲೆ ಕಳ್ತನ ಗಿಳ್ತನೆಲ್ಲ ಬಿಟ್ಬಿಟ್ಟು ನಾನು ಭಾಳ ಒಳ್ಳೆನಾಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ಭಾಳ ಒಳ್ಳೆನಾಯ್ತೀನಿ ನಾನಂತೂ. ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಹಾಗೆ. ನಮ್ಮ ಅತ್ತೆ ಮಾವಂಗೆ ಭಾಳ ಕಾಟ ಕೊಟ್ಬಿಟ್ಟೆ ನಾನಂತೂ. ಅದಕ್ಕೆ ಅವ್ರ ಹತ್ರನೂ ಕ್ಷಮೆ ಕೇಳ್ಬಿಟ್ಟು ಮಹಾನ ಆದಷ್ಟು ಬೇಗ ಮದುವೆ ಮಾಡ್ಕೊಬಿಟ್ಟು ಕಾಶ್ಮೀರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಜೈಲಾಗೆಲ್ಲ ಬರೀ ಅದೇ ಕನ್ಸು ಕಾಣ್ತಿದ್ದೆ ಗೊತ್ತಾ ನಾನಂತೂ. ಕುಂತ್ರು ನಿಂತರು ಮಹಾ ಅಂತ ಯಾಕೆ ಕನ್ಸು ಕಾಣ್ತಾ ಇದ್ದೆ ನಾನಂತೂ. ಕನಸು ಹೆಂಗ ನನ್ಸಾಗ ಟೈಮ್ ಬಂದ್ಬಿಡ್ತು. ಸರಿ ಅಯ್ಯೋ ಸುಮ್ಮನೆ ನಿಂತಿದ್ದೀನಲ್ಲ ಮಾತಾಡ್ಕೊಂಡು. ಬರೀ ಸರ್ನ ಹೋಗೋಣ ಮಹಾತಕ್ಕೆ. ಮಹಾ ಐ ಲವ್ ಯು ಮಹಾ. ನನ್ನ ಮಗ ಏನು ಬಿಲ್ಡಪ್ ಕೊಡ್ತಾವನೆ. ಈ ನನ್ನ ಮಗಗೆ ಸರಿಯಾಗಿ ಹಾಕೊಂಡು ರುಬ್ಬೇಕು ನೋಡಿ. ನಮ್ಮ ಹೊಲ್ತಕ್ಕೆ ಕರ್ಕೊಂಡು ಹೋಗೋಣ. ಬಾ. ಅಯ್ಯೋ ನನ್ನ ಮಹಾ, ನನಗೆ ಡಾರ್ಲಿಂಗು ಎಲ್ಲಿ ಕಾಣ್ತಾನೆ ಇಲ್ಲ. ಯಾಕಿಲ್ಲ ಹೊಲ್ತ ಕರ್ಕೊಂಬಂದಿದ್ದೀರಾ? ಅವಳು ಮನೆಗಿಲ್ವಾ? ಓ ಗೊತ್ತಾಯ್ತು, ಮನೆಗೆ ಅವ್ರ ಅಪ್ಪ ಅಮ್ಮ ಇರ್ತಾರೆ ಅಂತ ಅವಳಿಗೆ ನಾಚಿಕೆ ಜಾಸ್ತಿ. ಅದಕ್ಕೇನೆ ಊರಾಚೆ ಮೀಟ್ ಮಾಡ್ತೀನಿ ಅಂತ ಹೇಳೋಳ. ಪರವಾಗಿಲ್ಲ, ಇಲ್ಲಿಗೆ ಬಂದ್ರೂ ನನಗೇನು ತೊಂದರೆನೇ ಇಲ್ಲ. ನೀವು ಇಲ್ಲಿಂದ ಹೋದ್ರೆ ಸಾಕು. ಮಹಾ ಬತ್ತಾಳಲ್ಲ, ಅವಳಿಗೆ ನಾವು ಹೊಸಿ ಪರ್ಸ್ನಲ್ಲಾಗಿ ಎಲ್ಲ ಮ್ಯಾಟ್ರನ್ನೂ ಮಾತಾಡ್ಬಿಡ್ಬೇಕು ನಾನು. ನೀವು ಹೋಗಿ. ಅಯ್ಯೋ, ನಾವು ಹೋದ್ರೆ ನಿನಗೆ ಟಪಟಪಟವ ಅಂತ ಬಾರ್ಸೋರು ಯಾರು ಹೇಳು? ಬಾರಿಸ್ಬೇಕು ತಾನೆ. ಏನು ನನ್ನ ಮಗನೇ, ಈಗಿನ ಕಾಲದಾಗ ಒಳ್ಳೆ ಹುಡುಗರಿಗೆ ಹುಡುಗಿಯರು ಸಿಗೋದು ಕಷ್ಟ. ಅಂಥದ್ರಾಗೆ ನನ್ನ ಮಗನೇ ಕಳ್ತನ ಕೆಲಸ ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದು ಆದರೂ ನಿನಗೆ ನಮ್ಮ ಅತ್ತೆ ಮಗಳು ಮಹಾಲಕ್ಷ್ಮಿ ಅಂತ ಒಳ್ಳೆ ಹುಡುಗಿಗೆ ನಿನ್ನಂಥ ಹುಡುಗನ, ನಿನ್ನಂಥ ಮುಸುಡಿಗೆ ಬೇಕಾ ಮಹಾ? ಏನೋ ಬೇಕೇನೋ? ನನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ನನ್ನ ನೀವೇನೋ ಮಾಡಬೇಕು ಅಂತ ಕರ್ಕೊಂಬಂದಿರೋ ನನ್ನ. ನೋಡಿ ಸುಮ್ಮನೆ ಮಹಾತ ಕರ್ಕೊಂಡೋಗಿ. ಸುಮ್ಮನೆ ನನಗೆಲ್ಲ ತಲೆ ಕೆಡಿಸ್ಬಿಟ್ಟು ಮೋಸ ಮಾಡಕ್ಕೆ ಬರಬೇಡಿ. ಬುಡಿ, ನಾನು ಹೋಯ್ತೀನಿ ಬುಡಿ.
ನಿಂತ್ಕೊಳ್ಳು ಪೆಕುರ್ ನನ್ನ ಮಗನೇ, ನೀನು ಕರ್ಕ ಬಂದಿರೋದೇ ನೀನು ಹಾಕೊಂಡು ಚಟ್ನಿ ಅರಿಯಕ್ಕೆ ಅಂತ ಹೇಳ್ಬಿಟ್ಟು ಅಂಥದ್ರಾಗ ನೀನೇ ತಪ್ಪಿಸ್ಕೊಂಡು ಬುಡ 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 ಓಡೋಗಕ್ಕೆ ನೋಡ್ಬಿಟ್ರೆ ಬಿಟ್ಬಿಡ್ತೀವ? ಏಯ್ ಬಾಯಿ ಮುಚ್ಕೊಂಡು ನಿಜ ಬೊಗಳು. ಏನಕ್ಕೋ ಎಲ್ರ ಮನೆಗೆ ಏನು ಕಳ್ತನ ಮಾಡಿ ಮಹಾ ಅವ್ರ ಅಪ್ಪ ಅಮ್ಮನ ಮೇಲೆ ಎತ್ತಾಕದು? ಆ ನೀನ್ ಲಾಯರು ನನ್ನ ತಗ್ಲಾಕ್ಸ್ಬಿಡಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೀಯ ಏನು? ನನಗೇನು ಗೊತ್ತಿಲ್ಲ, ಅವರು ಕಳ್ತನ ಮಾಡವ್ರೆ. ಅಯ್ಯಪ್ಪ ಅಯ್ಯಪ್ಪ ಬಿಡ್ರು ಬಿಡ್ರು, ನಾನು ಏನ್ ಮಾಡಿದೀನಿ ಅಂತ ಹಿಂಗ್ ಗಟ್ಟಿಸ್ತಿದ್ದೀರಾ? ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ಗಟ್ಟಿಸಿದ್ರು. ಆಮೇಲೆ ನಮ್ಮ ಅತ್ತೆ ಮಹಾ ಕಾಳಿ ಸರಿಯಾಗಿ ಜಾಡ್ಸ್ ಒದ್ದಿ ರುಬ್ಬಿ ಮಾಡಿ ಗಂಟ ಗಿಂಟ ಎಲ್ಲ ಬಿದ್ದೋಗ್ಬಿಟ್ಟೈತೆ ನನಗಂತೂ. ಏನೋ ಪ್ರೀತಿ ಮಹಾನ್ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದ್ರೆ ನೀವು ಬೇರೆ ಯಾರೋ ನನ್ನ ಮಕ್ಳ ಹಾಕೊಂಡು ಚಟ್ಟಿ ಮಾಡ್ತಾ ಇದೀರಲ್ಲ. ನಿಮ್ಗೆ ಏನ್ ಬೇಕುರ್ಲ? ಯಾಕ್ಲಾ ನನ್ನ ಅಯ್ಯೋ ಅಂತಂದು ಸಾಯಿಸ್ತಾ ಇದ್ದೀರಾ? ಏನ್ ಬೇಕು ಹೇಳ್ರಾ? ಅಯ್ಯೋ ಬುಡ್ರಣ್ಣ, ನನ್ನ ಯಾಕೆ ಹೊಡಿತಿದ್ಯಾ? ಹೋಗ್ಲಿ, ನಿನಗೂ ಮಹಾಗೂ ನಿಮ್ಮಿಬ್ರಿಗೂ ಲವ್ಗಿವ್ ಏನಾರ ಐತೆನ್ಲ? ಹಂಗಂದ್ರೆ ನೀನೇ ಮಡಿಕಬಿಡು, ಬಟ್ ಹೊಡಿಯೋದು ಮಾತ್ರ ಹೊಡಿಬೇಡ. ಇನ್ನು 4 ಏಟು ಹೊಡೆದ್ರಂತ ನನಗೆ ಮೂಳೆ ಎಲ್ಲ ಪುಡಿ ಪುಡಿ ಆಗ್ಬಿಟ್ಟು ನಿಮ್ಮ ಮುಂದೆನೆ ಉದ್ರೋಗ್ಬಿಡ್ತೀನಿ ಕಣ್ರಲ್ಲ. ಅಯ್ಯಪ್ಪ ಅಯ್ಯೋ ಹೇಳ್ಬಿಟ್ಟು ಹೊಡಿರಿಲ್ಲ, ಹೊಡೆದ್ಬಿಟ್ಟು ಹೇಳ್ರಲ್ಲ ಏನೋ ಒಂದು. ನಾನು ಕೇಳೋದಕ್ಕಷ್ಟೇ ಉತ್ತರ ಕೊಡು. ಕಳ್ಳು ನನ್ನ ಮಗನೇ, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಮ್ಯಾಲಕ್ಕೆ ಎತ್ಬಿಡ್ತೀನಿ ಅಷ್ಟೇನಿಯ. ನೋಡು, ನೀನು ಕಳ್ತನ ಮಾಡ್ಬೇಕಾದ್ರೆ ನಮ್ಮ ಅತ್ತೆ ಮಾವ ಇಬ್ರು ಜೊತೆಗೆ ಬರ್ತಾ ಇದ್ರಾ? ಅವ್ರು ನಿನಗೆ ಸಪೋರ್ಟ್ ಮಾಡಿದ್ರಾ? ನಿಜ ಹೇಳು. ಇಲ್ಲ ಅಂದರೆ ನನ್ನ ಫ್ರೆಂಡು ಹೊಲನೇ ಇದು, ಇಲ್ಲೇ ಗುಂಡಿ ತೆಗೆದ್ಬಿಟ್ಟು ನೀನು ಇಲ್ಲೇ 6 ಅಡಿ 3 ಅಡಿನ ಮುಚ್ಚಿಬಿಡ್ತೀನಿ. ಲೋ, ನಾನೇ ಲಾಯರು, ತಲೆನೇ ಕೆಡಿಸ್ಕೊಬೇಡ. ಈ ಕಳ್ಳನ ಮಗು ಇಲ್ಲೇ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಬಿಡು. ಸತ್ನೆ ಆಗೋದ್ಬಿಟ್ಟು ಸಾಯ್ಲಿ ಕಳ್ಳನ ಮಗ. ಬೇಡ 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 ಬೇಡ, ನಾನು ನಿಜ ಹೇಳ್ತೀನಿ, ನಿಜ ಹೇಳ್ತೀನಿ. ನೀವೆಲ್ಲ ನೋಡಿಬೇಡ್ರಿ, ಬೇಲ್ ಕೊಟ್ಬಿಟ್ಟು ಬಿಡಿಸ್ಕೊಂಬಂದಿದ್ದು ಹಿಂಗೆ ಜಾಮ್ ತೆಗಿಯಕ್ಕೆ ಅಂತಾನೆ ಬಿಡಿಸ್ಕೊಂಬಿಟ್ಟು ಬಂದ್ರ? ಅಲ್ಲೇನ್ಯಾ ಕೇಳಿದ್ರೆಲ್ಲ ಹೇಳ್ತಿರ್ಲಿಲ್ವಾ? ಇಲ್ಲಿ ಕರ್ಕೊಂಬಂದು ಜಾಡ್ಸು ಅದ್ದಿ ಇದೆಲ್ಲ ಬಿಡ್ಸ ಬಾಯಿ ಬಿಡ್ಸ ಅಂತ ಅವಶ್ಯಕತೆ ಏನಿತ್ತು? ಹೇಳ್ತೀನಿ, ನಿಜ ಹೇಳ್ತೀನಿ. ಬೊಗಳು ಇಲ್ಲ ಕಣ್ರಣ್ಣ, ಅವ್ರೇನು ನನಗೆ ಕಳ್ತನ ಮಾಡ್ಕೊಂಬಿಟ್ಟು ಬರ್ರಿ ವಾಷಿಂಗ್ ಮಿಷಿನ್ ಫ್ರಿಡ್ಜು ಕಳ್ತನ ಮಾಡ್ಬಿಟ್ಟು ತಗೊಬಾ ಅಂತ ಹೇಳ್ಬಿಟ್ಟು ಏನೂ ಹೇಳಲಿಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಏನು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ಅವರು ನೀನು ಏನು ದುಡಿತೀಯ ಏನು ಮಾಡ್ತೀಯ ಅಂತ ಎಲ್ಲ ಕೇಳಿದ್ರು. ನಾನು ಕಳ್ಳ ಅಂತ ಹೇಳ್ದಿದ್ದಂಗೆ ನಮ್ಮ ಅಪ್ಪಂದು ಬಿಸ್ನೆಸ್ ಐತೆ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟೆ. ಅದಕ್ಕೆ ಅವರು ಹೌದಾ ಬಿಸ್ನೆಸ್ ಎಲ್ಲ ಐತಾ, ನಾವಿಂಗೆ ಕಷ್ಟದಾಗಿದ್ದೀವಿ, ನಮ್ಮ ಮನೆಗೆ ಜೀವನಕ್ಕೂ ನಡೆಯೋಕ್ಕಿಲ್ಲ, ನಮ್ಮ ಮನೆಗೆ ನೋಡಿ ಹೆಂಗೈತೆ, ಒಂದು ವಾಷಿಂಗ್ ಮಿಷಿನು ಟಿ ವಿ ಫ್ರಿಡ್ಜು ಇದ್ದಿದ್ರೆ ಚೆನ್ನಾಗಿರೋದು ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ನಾನು ಸಾವುಕಾರ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ನಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ? ಸರಿ ಆಯಿತು ತಂದು ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಹುಡುಕಿದ್ರೂ ಸಿಗಲಿಲ್ಲ. ಅದಕ್ಕೆ ನಾವು ಮೊದಲಿಂದನೂ ಕಳ್ಕಸ್ ಪೆನ್ನಿಯ ಮಾಡ್ತಾ ಇದ್ದಿದ್ದು. ಅದಕ್ಕೆ ನನ್ನ ಫ್ರೆಂಡ್ನ ಜೊತೆಗೆ ಹಾಕ್ಕೊಂಡು ಇಬ್ಬರೂ ಕಳ್ತನ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ವಿ. ಹೋಗಿ ಕಳ್ತನ ಮಾಡಿ ಇವ್ರಿಗೂ ತಂದು ಕೊಡ್ತಿದ್ದೆ. ಒಂಚೂರು ದುಡ್ಡು ಕೊಟ್ಟೆ, ಹಂಗೇನಿಯ ವಾಷಿಂಗ್ ಮಿಷಿನು ಟಿ ವಿ ಎಲ್ಲ ತಂದು ಕೊಟ್ಟೆ. ಅಷ್ಟಾಗಿ ಪೊಲೀಸ್ ಕೈ ತಗ್ಲಾಕೊಬಿಟ್ಟೆ. ನನ್ನ ಹಣೆ ಬರಹ ಸೇರಿರಲಿಲ್ಲ. ಅವರು ಮಹಾ ಅವ್ರ ಮನೆಯಿಂದ ಎಲ್ಲ ಸಾಮಾನು ಎತ್ಕೊಂಡು ಹೋಗ್ಬಿಟ್ರು. ಆವಾಗ ನನಗೆ ಬೇರೆ ದಾರಿ ಇದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಪೊಲೀಸ್ನವರು. ಅದಕ್ಕೆ ಎಲ್ಲನೂ ಅವ್ರ ಮೇಲೆ ಎತ್ತಾಕ್ಬಿಟ್ಟು ಅವರೇ ನಿನಗೆ ಹೇಳಿದ್ದು ಅಂತ ಸುಳ್ಳು ಹೇಳ್ಬಿಟ್ಟೆ ಅಷ್ಟೇ ನಿನಗೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಅವರೇ ನನಗೆ ಹೇಳಿಲ್ಲ. ಕಳ್ತನ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳಿ ಅವ್ರು ನನ್ನ ಜೊತೆಗೂ ಬಂದಿಲ್ಲ. ಸುಳ್ಳು ಹೇಳಿ ಒಬ್ರು ಜೀವನ ಹಾಳು ಮಾಡ್ತೀಯೇನೋ? ನಾಚಿಕೆ ಆಗ್ದಿದ್ದೋನೆ. ಅವ್ರ ಪಾಪ ಊರಿಂದ ಆಚೆ ಬಹಿಷ್ಕಾರ ಆಗ್ತಾವ್ರ ಅವ್ರನ್ನೇನೆ. ನಿನ್ನಂಥ 3 ಬಿಟ್ಟು ನನ್ನ ಮಕ್ಕಳಿಂದನೇ ಎಷ್ಟು ಜೀವನ ಹಾಳಾಗೋಗೋಯ್ತಾ ಏನು ಕತೆನೋ. ನೋಡು, ಇವಾಗ ನಾನು ಇನ್ನ ಪಂಚಾಯತಿ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಲ್ಲೆಲ್ಲ ದೊಡ್ಡವರೆಲ್ಲ ಇರ್ತಾರೆ. ಅಲ್ಲಿ ಈಗ ನನ್ನ ಹತ್ರ ಏನು ಹೇಳ್ದೋ ಅದು ನಿನ್ನೆ ಎಲ್ಲ ಒಪ್ಕೊಂಡ್ರೆ ಅವ್ರ ಮುಂದೆ ಸರಿ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹಾಕೊಂಡು ಇಲ್ಲಿಗೆ ಕರ್ಕೊಂಬಂದು ಇಲ್ಲೇ ಮಣ್ಣು ಮಾಡ್ಬಿಡ್ತೀನಿ ನಿನ್ನ. ಬೇಡ ಕಣಣ್ಣ, ಬೇಡ. ಅವ್ರ ಮುಂದೆ ಎಲ್ಲ ಸತ್ಯನೂ ನಾನು ಒಪ್ಕೊಬಿಡ್ತೀನಿ. ನನಗೆ ಕ್ಷಮಿಸ್ಬಿಡ್ರಿ ಅಣ್ಣ, ತಪ್ಪಾಯ್ತು. ಇನ್ನೊಂದು ಕಿತ ಹಳ್ಳಿ ಕಡೆ ತಲೆ ಹಾಕೋ ಮನೆ ಕಳಕ್ಕಿಲ್ಲ. ಏನೋ ನನಗೂ ಒಂದು ಮದುವೆ ಆಗಲಿ ಅಂತ ಆಸೆಗೆ ಇಷ್ಟೆಲ್ಲ ಮಾಡಿದೆ. ಈಗ ನೀವೆಲ್ಲೂ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ, ಬೇಕಾದ್ರೆ ನಾನು ಎಲ್ಲ ನಿಜ ಒಪ್ಕೊಬಿಡ್ತೀನಿ. ಪೊಲೀಸ್ ಸ್ಟೇಷನಿಂದ ಕರ್ಕ ಬಂದಿದ್ದೇನೆ. ಮೊದಲು ಪಂಚಾಯತ್ ಕರ್ಕೊಂಡೋಗಿ ನಮ್ಮ ಅತ್ತೆ ಮಾವ ತಪ್ಪಿತಸ್ಥರಲ್ಲ ಅಂತ ಹೇಳ್ಬಿಟ್ಟು ಬಹಿಷ್ಕಾರ ಆಗ್ತಿದ್ದಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಂದಿದ್ರೆ 3rd ಕ್ಲಾಸ್ ನನ್ನ ಮಗನೇ. ನಿನ್ನ ಯಾಕೆ ನಾನು ಬೇಲ್ ಕೊಟ್ಬಿಟ್ಟು ಬಿಡಿಸ್ತಾ ಇದ್ದೆ? ನಡಿ ಫಸ್ಟು ಪಂಚಾಯತಿ ತಕ್ಕೆ ಮಗ. ನೀನು ಇಲ್ಲೇ ಇರು, ನನ್ನ ಮಗು ನಾನು ಒದ್ದು ಕರ್ಕೊಂಡು ಹೋಗ್ತೀನಿ. ಏನಾರ ನಿನ್ನ ಸಹಾಯ ಬೇಕು ಅಂದರೆ ಅಲ್ಲೇ ಕಾಲ್ ಮಾಡ್ತೀನಿ. ಇಲ್ಲೇ ಇರು, ನನಗೆ ಗೊತ್ತೀನಿ ನನ್ನ ಮಗುನ ಎಳ್ಕೊಂಡು. ಸರಿ ಕಣೋ, ಆಯಿತು, ಹುಷಾರು. ಕಳ್ಳನ ಮಗ ಇವನು. ನನ್ನ ಮುಂದೆ ಇವನು ಆಟ ನಡೆಯಲ್ಲ ಬಿಡು, ಕರ್ಕೊಂಡು ಹೋಗ್ತೀನಿ ನಾನು. ನಡಿಯೋ